ನಮಸ್ಕಾರ ಸ್ನೇಹಿತರೆ. ಭಾರತದ ಜನಗಣತಿ 2027 ಮನೆಪಟ್ಟಿ ಕಾರ್ಯಾಚರಣೆ 2026 ಈ ಮನೆಗೆ ಗಣತಿ ಮಾಡಲಿಕ್ಕೆ ಬಂದಿದ್ದೇವೆ. ಆದರೆ ಬೀಗ ಹಾಕಲಾಗಿದೆ. ಮನೆ ಗಣತಿ ಮಾಡೋದು ಹೇಗೆ ನೋಡೋಣ. ಚಲೋ ಆ್ಯಪನ್ನು ಓಪನ್ ಮಾಡ್ತೇನೆ. ಸೊ ಈಗ ಇಲ್ಲಿ ಮೆನು ಹೊಸ ಮನೆ ಪಟ್ಟಿ ನಮೂದು ಬಟನ್ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಸಾಲಿನ ಸಂಖ್ಯೆ ಅದಾಗೆ ಬಂದಿದೆ. ಕಟ್ಟಡ ಸಂಖ್ಯೆ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕಟ್ಟಡ ಸಂಖ್ಯೆಯನ್ನು ಕಂಟಿನ್ಯೂ ನೆಕ್ಸ್ಟ್ ನಂಬರನ್ನು ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು ಇಲ್ಲಿ ಹೊಸದು ಅಂತ ಕೊಡ್ತೇನೆ. ಜನಗಣತಿ ಮನೆ ಸಂಖ್ಯೆ ಬಂತು. ಇನ್ನು ನೆಕ್ಸ್ಟು ಮುಂದಿನ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟು ಸ್ವಯಂ ಗಣತಿ ಉಲ್ಲೇಖ ID ಕುಟುಂಬದವರು ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಕೇಳುತ್ತೆ. ಇವರು ಸ್ವಯಂ ಗಣತಿಯನ್ನು ಮಾಡಿಕೊಂಡಿಲ್ಲ, ಹೀಗಾಗಿ ನಾನು ಇಲ್ಲ ಅಂತ ಇಲ್ಲಿ ಸೆಲೆಕ್ಷನನ್ನು ಮಾಡುತ್ತೇನೆ. ನೆಕ್ಸ್ಟು ಇಲ್ಲಿ ಸಾಮಗ್ರಿಗಳ ವಿವರ ಮತ್ತು ಇಲ್ಲಿ ನೆಲಕ್ಕೆ ಮತ್ತು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರ್ತಕ್ಕಂಥ ನಿರ್ಮಾಣ ಸಾಮಗ್ರಿಯ ಪ್ರಶ್ನೆಗಳಿವೆ. 4, 5, 6ನೇ ಪ್ರಶ್ನೆಗಳು. ಇವುಗಳಿಗೆ ನಾನು ಆನ್ಸರನ್ನು ಸೆಲೆಕ್ಟ್ ಮಾಡ್ಕೊಳ್ತು ಮುಂದಿನ ಮೇಲೆ ಕ್ಲಿಕ್ ಮಾಡ್ತಾ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಸೆಲೆಕ್ಟ್ ಮಾಡುತ್ತೇನೆ. ನಂತರದ ಪ್ರಶ್ನೆ, ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ ಪ್ರಶ್ನೆಗೆ ಇಲ್ಲಿ ವಾಸಕ್ಕೆ ಅಂತ ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಕೆಳಗಡೆ ಸ್ಕ್ರಾಲ್ ಮಾಡುತ್ತೇನೆ. ಇಲ್ಲಿ ಬೀಗ ಹಾಕಲಾಗಿದೆ, ಸಂಸ್ಥಾ ರೂಪ ಅಂತ ಇಲ್ಲಿ ಚೆಕ್ ಬಾಕ್ಸ್ ಇದೆ. ಈಗ ಈ ಮನೆ ಬೀಗ ಹಾಕಿರುವುದರಿಂದ ನಾನಿಲ್ಲಿ ಬೀಗ ಹಾಕಲಾಗಿದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಮಾಡುತ್ತೇನೆ. ನೆಕ್ಸ್ಟ್ ಇಲ್ಲಿ ಮುಂದಿನ ಬಟನ್ ಕ್ಲಿಕ್ ಮಾಡುತ್ತೇನೆ. ಸೊ ಈಗ ಒಮ್ಮೆಗೇನೆ ಇದು 34ನೇ ಪ್ರಶ್ನೆ, ಮೊಬೈಲ್ ಸಂಖ್ಯೆಯ ಒಂದು ಬಾಕ್ಸ್ ನಮೂದು ಮಾಡ್ತಕ್ಕಂತಹ ಒಂದು ಲಾಸ್ಟ್ ಕ್ವಶನ್ನ ಪೇಜ್ಗೆ ಬರುತ್ತೆ. ಇಲ್ಲಿ ಈ ಒಂದು ಕುಟುಂಬದವರ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡುತ್ತೇನೆ. ಸಲ್ಲಿಸು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಒಮ್ಮೆಗೆ 34ನೇ ಪ್ರಶ್ನೆಗೆ ಯಾಕೆ ಬರ್ತಪ್ಪ ಅಂತಂದರೆ, ಈಗ ಮನೆ ಇದು ಡೋರ್ ಲಾಕ್ ಮಾಡಲಾಗಿದೆ, ಬೀಗ ಹಾಕಲಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಈಗ ನಾನು ಇಲ್ಲಿ ಇವರ ಒಂದು ಮೊಬೈಲ್ ನಂಬರ್ ಕೊಟ್ಟು ಸಲ್ಲಿಸು ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಮುಂದೆ ಉತ್ತರಗಳ ಪರಿಶೀಲನೆ ಅಂದರೆ ಆನ್ಸರ್ ಪ್ರಿವ್ಯೂ ಪೇಜ್ ಬರ್ತದೆ. ಇಲ್ಲಿ ಲಾಸ್ಟಲ್ಲಿ ಖಚಿತ ಅಂತಕ್ಕಂಥ ಆರೆಂಜ್ ಕಲರ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಹಿತಿಯನ್ನು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತಕ್ಕಂಥ ಒಂದು ಮೆಸೇಜ್ ಬರುತ್ತೆ. ಸೊ ಬೀಗ ಹಾಕಲಾದ ಮನೆಗೆ ಮತ್ತೊಮ್ಮೆ ವಿಸಿಟ್ ಮಾಡಿದಾಗ ಆ ಮನೆಗೆ ಈಗ ಬೀಗ ಹಾಕಿಲ್ಲ. ಸೊ ಆ ಮನೆ ಗಣತಿಯನ್ನು ಅಪೂರ್ಣ ಏನಾಗಿತ್ತು ಅದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ನಾನೇನು ಮಾಡ್ತೇನೆ, HLO ಆ್ಯಪನ್ನು ಓಪನ್ ಮಾಡ್ತೇನೆ. ಮಾಹಿತಿಗಳ ತಿದ್ದುಪಡಿ ಮೇಲೆ ಕ್ಲಿಕ್ ಮಾಡ್ತೇನೆ. ಇದರಲ್ಲಿ ಏನು ಒಂದು ಮಾಹಿತಿ ತಿದ್ದುಪಡಿಯಲ್ಲಿ ಸ್ಥಿತಿ ಲಾಕ್ ಮಾಡಲಾಗಿದೆ ಅಂತ ಏನು ಒಂದು ಮನೆ ಜನಗಣತಿ ಮನೆ ಇದೆಯೋ ಅದನ್ನು ಅದರ ಕೆಳಗಡೆ ಇಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಇದೆ, ಮತ್ತೊಂದು ಇಲ್ಲಿ ಡಿಲೀಟ್ ಬಟನ್ನ ಒಂದು ಐಕನ್ಗಳಿವೆ. ಇದರ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಲಾಕ್ ಮಾಡಲಾಗಿರ್ತಕ್ಕಂಥ ಮನೆಯ ಗಣತಿಯನ್ನು ನಾನೀಗ ಮಾಡ್ತೇನೆ. ಸೊ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಗಣತಿ ಮಾಡಲಿಕ್ಕೆ ಮೊದಲನೇ ಪ್ರಶ್ನೆಯಿಂದ ಕ್ವಶನ್ಸು ಸ್ಟಾರ್ಟ್ ಆಯಿತು. ಇಲ್ಲಿ ನಾವು ಮೊದಲಿಗೆ ಲಾಕ್ ಮಾಡಲಾಗಿದೆ ಪ್ರಶ್ನೆಯವರೆಗೆ ಅಂದರೆ 7ನೇ ಪ್ರಶ್ನೆಯವರೆಗೆ ಏನೊಂದು ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಏನು ಮೊದಲಿಗೆ ನಾವು ಫಿಲ್ ಮಾಡಬೇಕಾದ್ರೆ ಇತ್ತು, ಸೇಮ್ ಅದೇ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಮುಂದಿನ ಅಂತ ಕ್ಲಿಕ್ ಮಾಡ್ತೇನೆ. ನಂತರ 4, 5, 6 ಪ್ರಶ್ನೆಗಳಿಗೆ ನೆಲ, ಗೋಡೆ ಮತ್ತು ಮೇಲ್ಛಾವಣಿಗೆ ಬಳಸಲಾಗಿರತಕ್ಕಂಥ ಪ್ರಧಾನ ನಿರ್ಮಾಣ ಸಾಮಗ್ರಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು 1 by 1 ಸೆಲೆಕ್ಟ್ ಮಾಡ್ಕೊಳ್ತಾ ಮುಂದಿನ ಅಂತ ಕ್ಲಿಕ್ ಮಾಡ್ತಾ 3 ಪ್ರಶ್ನೆಗಳಿಗೆ ಆನ್ಸರನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಂತರ ಇಲ್ಲಿ 7ನೇ ಪ್ರಶ್ನೆಗೆ ಇಲ್ಲಿ ವಾಸಕ್ಕೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಬೀಗ ಹಾಕಲಾಗಿದೆ ಅಂತ ನಾನೇನು ಚೆಕ್ ಬಾಕ್ಸನ್ನು ಟಿಕ್ ಮಾಡಿದ್ನೋ. ಸೊ ಈಗ ಇಲ್ಲಿ ಮತ್ತೆ ನಾನು ಜನಗಣತಿ ಮನೆ ಯಾವ ದೇಶಕ್ಕಾಗಿ ಬಳಸಲಾಗ್ತಾ ಇದೆ ಇಲ್ಲಿ ವಾಸಕ್ಕೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ ರೇಡಿಯೋ ಬಟನನ್ನು. ಈಗ ಇಲ್ಲಿ ಬೀಗ ಹಾಕಲಾಗಿದೆ ಚೆಕ್ ಬಾಕ್ಸನ್ನು ನಾನು ಟಿಕ್ ಮಾಡಿದ್ದೆ. ವಾಪಸ್ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ, ಅದು ಅನ್ಟಿಕ್ ಆಯಿತು. ನೆಕ್ಸ್ಟ್ ಈಗ ಮುಂದಿನ ಅಂತಕ್ಕಂಥ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡುತ್ತೇನೆ. ಸೊ
ಸೊ ನೋಡಿ, ಬೀಗ ಹಾಕಲಾಗಿದೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ ಮೇಲೆ ಉಳಿದ 8ನೇ ಪ್ರಶ್ನೆಯಿಂದ ಎಲ್ಲ ಕ್ವಶನ್ಸು ಓಪನ್ ಆಯಿತು. ಬೀಗ ಹಾಕಲಾಗಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ 8ನೇ ಪ್ರಶ್ನೆ ಬರಲಿಲ್ಲ, ನೇರವಾಗಿ 34ನೇ ಪ್ರಶ್ನೆ ಬಂದಿತ್ತು. ಈಗ ಬೀಗ ಹಾಕಲಾಗಿದೆ ಈ ಒಂದು ಹಿಂದೆ ಚೆಕ್ ಬಾಕ್ಸನ್ನು ಅನ್ಟಿಕ್ ಮಾಡಿದ್ದೇನೆ. 8ನೇ ಪ್ರಶ್ನೆ ಓಪನ್ ಆಯಿತು. 8ನೇ ಪ್ರಶ್ನೆಯಿಂದ 34ನೇ ಪ್ರಶ್ನೆವರೆಗೆ ನಾನು ಆನ್ಸರನ್ನು ಫಿಲ್ ಮಾಡ್ತಾ ಮುಂದಿನ ಅಂತ ಕ್ಲಿಕ್ ಮಾಡ್ತಾ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಮಾಡ್ತೇನೆ. ಲಾಸ್ಟ್ ಕ್ವಶನ್ನಲ್ಲಿ ಮೊಬೈಲ್ ಸಂಖ್ಯೆಯನ್ನು ಈ ಮುಂಚೆನೇ ಎಂಟ್ರಿ ಮಾಡಿರೋದ್ರಿಂದ ಮೊಬೈಲ್ ಸಂಖ್ಯೆ ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿದೆ. ಈಗ ಸಲ್ಲಿಸು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಉತ್ತರಗಳ ಪರಿಶೀಲನೆ ಪೇಜ್ ಬಂತು. ಸೊ ಉತ್ತರಗಳನ್ನೆಲ್ಲ ಖಚಿತ ಮಾಡಿಕೊಂಡು ಖಚಿತ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡೇಟಾವನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಬಂತು. ಮತ್ತು ಹೋಮ್ ಪೇಜ್ ಅಥವಾ ಡ್ಯಾಶ್ಬೋರ್ಡ್ ಪೇಜ್ಗೆ ಬಂದೆವು. ಸೊ ಈಗ ನೋಡ್ತೇನೆ, ಇಲ್ಲಿ ಒಂದು ಏನೋ ಒಂದು ಸಾರಾಂಶ ವೀಕ್ಷಿಸಿರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಿ, ಇಲ್ಲಿ ಮೊದಲು ನಾವು ಬೀಗ ಹಾಕಲಾಗಿದೆ ಮಾಡಿದಾಗ ಇಲ್ಲಿ ಲಾಕ್ ಮಾಡಲಾದ ಅಂತಕ್ಕಂಥ ಒಂದು ಏನಿದೆ ಸಂಖ್ಯೆಯಲ್ಲಿ ಬಂದು ಆ ಮನೆ ನಂಬರು ಅಥವಾ ಲಾಕ್ ಮಾಡಲಾಗಿದೆ ಅಂತ ಅಲ್ಲಿ ನಂಬರ್ ಒಂದು ತೋರಿಸ್ತಾ ಇತ್ತು, ಒಂದು ಮನೆ ಲಾಕ್ ಮಾಡೋಕೆ ಆಗಿತ್ತು ಅಂತ. ಸೊ ಆ ಲಾಕ್ ಮಾಡಲಾದ ಮನೆಯ ಒಂದು ಗಂತಿ ಕಂಪ್ಲೀಟ್ ಮಾಡಿದ ಮೇಲೆ ಅದು ಸಂಪೂರ್ಣ ಅಂತಕ್ಕಂಥ ಒಂದು ಗ್ರೀನ್ ಕಲರ್ನಲ್ಲಿ ಅದರ ಒಂದು ನಂಬರ್ ಈಗ ನಮಗೆ ಶೋ ಆಗುತ್ತೆ ಮತ್ತು ಅದನ್ನು ನೋಡ್ಬೋದು. ಈಗ ಅದು ಏನಾಗಿದೆ, ಈ ಒಂದು ಸಾರಾಂಶದಲ್ಲಿ ಅಥವಾ ಸಮರಿ ವ್ಯೂನಲ್ಲಿ ನೋಡಿದಾಗ ಆ ಒಂದು ಗಣತಿ ಮನೆಯ ಸ್ಥಿತಿ, ಗಣತಿ ಮಾಡಿರ್ತಕ್ಕಂಥ ಸ್ಥಿತಿಯು ಸ್ಟೇಟಸ್ ಈಗ ಇಲ್ಲಿ ಸಂಪೂರ್ಣ ಅಂತ ಗ್ರೀನ್ ಕಲರ್ನಲ್ಲಿ ಬಂದಿರುತ್ತದೆ. ಇದಿಷ್ಟು ಬೀಗ ಹಾಕಲಾಗಿದೆ ಮನೆ ಗಣತಿ ಮಾಡ್ತಕ್ಕಂಥ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.